ವಿಷ್ಣು ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ. ಜ್ಞಾನಾರ್ಜನೆ ಹಾಗೂ ಮನೋರಂಜನೆ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ. ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿದ್ದರೆ ಇಲ್ಲಿನ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಈ ಆಳವಾದ ನೋಟಕ್ಕೆ ಸ್ವಾಗತ. ಇವತ್ತು ನಾವು ಸುದರ್ಶನ್ KS ಅವರ ಕಾವ್ಯನಾಮ ವಿಷ್ಣುನುತ ಅಂತ ಅವರು ರಚಿಸಿದ 2 ತ್ರಿಮೂರ್ತಿ ಗೀತೆಗಳ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೇವೆ. ಏನಿದ್ರ ವಿಶೇಷತೆ, ಆ ಭಾವನೆಗಳು, ಆ ಹಂಬಲ, ಆ ತ್ರಿಮೂರ್ತಿಯ ಚಿತ್ರಣ, ಇದನ್ನೆಲ್ಲ ಸ್ವಲ್ಪ ಬಿಡಿಸಿ ನೋಡೋಣ, ಅರ್ಥ ಮಾಡ್ಕೊಳ್ಳೋಣ. ಹೌದು, ಶುರು ಮಾಡೋದಾದ್ರೆ ನಲ್ಲಿಗಂತೂ ಮೊದಲು ಗಮನ ಸೆಳೆದಿದ್ದು ಆ ಗೀತೆಗಳು ನೇರವಾಗಿ ಶ್ರೀ ತಿರುಮೂರ್ತಿ ಅಂತ, ಇಲ್ಲಾಂದ್ರೆ ತಂದೆ ಅಂತ ಸಂಬೋಧಿಸೋ ರೀತಿ. ಅದರಲ್ಲಿ ಬರೀ ಒಂದು ಭಕ್ತಿ ಗೌರವ ಅಷ್ಟೇ ಅಲ್ಲ, ಏನೋ ಒಂಥರ ತೀವ್ರವಾದ ವೈಯಕ್ತಿಕ ಹಂಬಲ ಕಾಣಿಸುತ್ತೆ. ತುಂಬ ಹತ್ತಿರದ ಸಂಬಂಧದ ಹಾಗೆ. ನಿಜ ನಿಜ. ಆ ಒಂದು ತವಕ ಅಂತೀವಲ್ಲ, ಅದು ತುಂಬಾನೇ ಸ್ಪಷ್ಟವಾಗಿದೆ. ಮೊದಲನೇ ಗೀತೆಯಲ್ಲಿ ಬೇಗ ಬಂದು ಮುಖ ತೋರೋ ನಮ್ಮಗಿಂದು ದೇವ ಅನ್ನೋ ಸಾಲು. ಆಮೇಲೆ ಎರಡನೇ ಗೀತೆಯಲ್ಲಿ ಓ ತಂದೆ ನೀ ಓಡಿ ಬಾ ಮೊರೆ ಕೇಳಿ, ಆ ಕಾಯುವಿಕೆ ಇದೆಯಲ್ಲ, ದೇವ ನಿನ್ನಾಗಮನೆ ಕಾದಿಹೇವು ಅನ್ನೋದು. ಅದು ಬರೀ ದೇವರ ದರ್ಶನಕ್ಕಾಗಿ ಕಾಯೋದಷ್ಟೇನಾ, ಅಥವಾ ನೀವು ಹೇಳಿದ ಹಾಗೆ ಶ್ರೀರಾಮ ಕೃಷ್ಣರ ತರಹ ಇವರನ್ನ ಒಬ್ಬ ಗುರುದೇವ ಅಂತ ನೋಡೋ ಭಾವ ಇದೆಯಾ? ಖಂಡಿತವಾಗಿಯೂ ಇದೆ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ನೋಡಿ, ಇಲ್ಲಿ ದೈವತ್ವದ ಜೊತೆಗೆ ಗುರುತ್ವತ್ವವನ್ನು ಬೆರೆಸಿದ್ದಾರೆ. ಅಂಧರ ಬಾಳಿಗೆ ಜ್ಯೋತಿಯಾಗಿ ಅಂತಾರೆ, ಆಮೇಲೆ ಅಂಧರ ಬಾಳ ಬೆಳಗಿದ ರವಿಯೇ ಅಂತಾರೆ. ಇದು ಬರೀ ಕಣ್ಣಿಗೆ ಕಾಣೋ ಬೆಳಕಲ್ಲ ಅಲ್ವಾ? ಜ್ಞಾನದ ಬೆಳಕು. ಹೌದು, ಅಜ್ಞಾನವನ್ನ ಓಡಿಸೋ ಜ್ಞಾನದ ಬೆಳಕು. ಅದಕ್ಕೆ ನೇರವಾದ ಸಾಕ್ಷಿ ಅಂದ್ರೆ ಎಮ್ಮೆಲ್ಲರಿಗೂ ವಿದ್ಯೆಯ ನೀಡಿದೆ ಅನ್ನೋ ಸಾಲು. ಇದು ನೇರವಾಗಿ ಅವರನ್ನ ಗುರುವಿನ ಸ್ಥಾನದಲ್ಲಿಡುತ್ತೆ. ಹಾಗಿದ್ರೆ ಈ ವಿದ್ಯೆ ಅನ್ನೋದು ಅದು ಆಧ್ಯಾತ್ಮಿಕ ಜ್ಞಾನವಷ್ಟೇನಾ, ಅಥವಾ ಬೇರೆ ತರಹದ ವಿದ್ಯೆಯನ್ನು ಸೂಚಿಸುತ್ತಾ? ಆ ಪ್ರಶ್ನೆ ಚೆನ್ನಾಗಿದೆ. ಯಾಕಂದ್ರೆ ಅಂಧರು ಅಂದ್ರೆ ಯಾರು ಅಂತ ಯೋಚಿಸ್ಬೇಕು. ಕೇವಲ ಜ್ಞಾನ ಇಲ್ಲದವರ ಅಥವಾ ಜೀವನದಲ್ಲಿ ದಾರಿ ಕಾಣದವರ? ಬಹುಶಃ ಎರಡೂ ಇರಬಹುದು. ಅವರಿಗೆ ದಾರಿ ತೋರಿಸೋ ಬೆಳಕು ಅದು ಆಧ್ಯಾತ್ಮಿಕವೂ ಹೌದು, ಬದುಕೋಕೆ ಬೇಕಾದ ವಿದ್ಯೆಯೂ ಆಗಿರ್ಬೋದು. ಅದಕ್ಕಿಂತ ಮುಖ್ಯವಾಗಿ ನಿನ್ನ ಸರ್ವಸ್ವವನ್ನು, ನಿನ್ನ ತನು ಮನವನ್ನು ಅಂಧರಿಗೆ ಧಾರೆ ಎರೆದೆ ಅನ್ನುವಾಗ ಓ ಹೌದು, ಆ ತ್ಯಾಗ ಇದೆಯಲ್ಲ, ಅದು ಗುರು ಅನ್ನೋ ಪಾತ್ರಕ್ಕೆ ಇನ್ನಷ್ಟು ಆಳವಾದ ಅರ್ಥ ಕೊಡುತ್ತೆ. ಸುಮ್ನೆ ಹೇಳೋದಲ್ಲ, ತನ್ನನ್ನೇ ಕೊಡೋದು. ಇನ್ನೊಂದು ವಿಷಯ, ಮೊದಲನೇ ಗೀತೆಯಲ್ಲಿ ಅಮೃತ ಹೃದಯ ಅಂತ ಒಂದು ಪದ ಬರುತ್ತೆ. ಅದು ಬರೀ ಕರುಣೆ ಅನ್ನೋದಕ್ಕಿಂತ ಏನೋ ಒಂದು ಶಾಶ್ವತವಾದ ಚೈತನ್ಯ ಕೊಡುವಂಥ ಕರುಣೆ ಅಂತ ಅನ್ಸುತ್ತೆ. ಹಾಗೆ ಎರಡನೇ ಗೀತೆಯಲ್ಲಿ ಅವರು ಬರೋದನ್ನ ಬಾನಲ್ಲಿ ಮಿಂಚುವ ಹಾಗೆ ಅಂತ ಹೋಲಿಸೋದು. ಅದು ಒಂಥರ ಅನಿರೀಕ್ಷಿತ, ಪವಾಡದ ಹಾಗೆ ಕಾಯೋತರ ಅಲ್ವಾ? ಹೌದು, ಆ ಅಮೃತ ಹೃದಯ ಅಂದ್ರೆ ಅದು ಬರೀ ಮೃದುತ್ವ ಅಲ್ಲ, ಅದೊಂದು ಜೀವ ಕೊಡುವ ಶಕ್ತಿ. ಇನ್ನು ಆ ಮಿಂಚಿನ ಹೋಲಿಕೆ ಇದೆಯಲ್ಲ, ಅದು ಬಹುಶಃ ಅವರ ಪ್ರಭಾವ ಎಷ್ಟು ತೀವ್ರವಾಗಿತ್ತು, ಎಷ್ಟು ಥಟ್ಟನೆ ಬಂತು ಅನ್ನೋದನ್ನ ಸೂಚಿಸ್ತೆ ಅನ್ಸುತ್ತೆ. ಆದರೆ ಇವೆಲ್ಲಕ್ಕಿಂತ ಮುಖ್ಯವಾದ ಸಾಲು ಅಂದ್ರೆ ಬಹುಶಃ ನೀನಿಲ್ಲದಿದ್ದರೂ ನಿನ್ನಾತ್ಮ ಇಲ್ಲಿಹುದು, ಕಣಕಣಗಳಲ್ಲಿಯೂ ಚಿಮ್ಮುತಿಹುದು ಅನ್ನೋದು. ಅದು ಬಹಳ ಆಳವಾಗಿದೆ. ಅಂದ್ರೆ ಅವರು ಭೌತಿಕವಾಗಿ ಇಲ್ಲದಿದ್ರೂ ಅವರ ಚೈತನ್ಯ, ಆತ್ಮ ಎಲ್ಲೆಲ್ಲೂ ಇದೆ ಅಂತ. ಇದು ದೇವರ ಸರ್ವವ್ಯಾಪಿತ್ವದ ತರಹನ, ಅಥವಾ ಅವರ ಪ್ರಭಾವ, ಅವರ ನೆನಪುಗಳು ಅಷ್ಟು ಗಟ್ಟಿಯಾಗಿವೆ ಅನ್ನೋದಾ? ಅದೇ ನೋಡಿ, ಅಲ್ಲೊಂದು ಸೂಕ್ಷ್ಮ ವ್ಯತ್ಯಾಸ ಇದೆ. ಖಣಖಣಗಳಲ್ಲೂ ಚಿಮ್ಮುತಿಹುದು ಅಂದಾಗ ಹೌದು, ದೇವರ ಸರ್ವವ್ಯಾಪಿತ್ವದ ಧ್ವನಿ ಇದೆ. ಆದರೆ ನೀನಿಲ್ಲದಿದ್ದರೂ ಅಂತ ಶುರು ಮಾಡ್ತಾರಲ್ಲ, ಅದು ಭೌತಿಕ ಅಗಲಿಕೆಯನ್ನ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ ಇದು ಕೇವಲ ಒಂದು ಫಿಲಾಸಾಫಿಕಲ್ ಸರ್ವವ್ಯಾಪಿತ್ವ ಅನ್ನೋದಕ್ಕಿಂತ ಆ ವ್ಯಕ್ತಿಯ, ಆ ಶಕ್ತಿಯ ಪ್ರಭಾವ, ಅವರ ಆದರ್ಶಗಳು, ನೆನಪುಗಳು ಎಷ್ಟು ಜೀವಂತವಾಗಿವೆ, ಎಲ್ಲೆಡೆ ಹರಡಿವೆ ಅನ್ನೋದನ್ನ ಕಾವ್ಯಮಯವಾಗಿ ಹೇಳೋ ರೀತಿ ಇರ್ಬೋದು. ಅವರ ಆತ್ಮ ಅಂದ್ರೆ ಅವರ ಸತ್ವ, ಅವರ ಮಾತು, ಅವರ ಬೋಧನೆಗಳು ನಮ್ ಜೊತೆ ಸದಾ ಇವೆ ಅನ್ನೋ ಒಂದು ಭರವಸೆ ಅದು. ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟು ಸೇರಿಸಿ ನೋಡಿದ್ರೆ ಈ ಗೀತೆಗಳ ಮುಖ್ಯವಾದ ಒಳನೋಟ ಏನು? ನಾವೇನ್ ತಗೋಬೋದು ಇದರಿಂದ? ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಈ ಗೀತೆಗಳು ಬರೀ ದೇವರಿಗೆ ಸಲ್ಲಿಸೋ ಭಕ್ತಿಗೀತೆಗಳಲ್ಲ. ಇದರಲ್ಲಿ ದೈವತ್ವ, ಗುರುತತ್ವ ಮತ್ತೆ ಒಂದು ತಂದೆಯ ವಾತ್ಸಲ್ಯ, ಮಾರ್ಗದರ್ಶನ, ಇದೆಲ್ಲವನ್ನೂ ಒಂದೇ ವ್ಯಕ್ತಿ ಅಥವಾ ಶಕ್ತಿಯಲ್ಲಿ ನೋಡುವ ಪ್ರಯತ್ನ ಇದೆ. ಒಂದು ಸಂಕೀರ್ಣವಾದ ಆದರೆ ತುಂಬಾ ವೈಯಕ್ತಿಕವಾದ ಅನುಭವ ಇದು. ಇಲ್ಲಿರೋ ತ್ರಿಮೂರ್ತಿ ಕೇವಲ ಪೂಜೆ ತಗೊಳ್ಳೋ ಮೂರ್ತಿಯಲ್ಲ, ಅವರು ಜ್ಞಾನ ಕೊಡುವವರು,
ಕರುಣಾಮಯಿ, ತ್ಯಾಗ ಮಾಡುವವರು ಮತ್ತೆ ಭಕ್ತರು ಕರೆದಾಗ ಓಗುಡುವ ತಂದೆ ಕೂಡ. ಈ ಹಲವು ಮುಖಗಳು ಇರೋದೇ ಇದರ ವಿಶೇಷತೆ. ಸರಿ, ಹಾಗಾದ್ರೆ ಇದೊಂದು ಕೇವಲ ಆರಾಧನೆಯ ಗೀತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೊಂದು ಸಂಬಂಧದ ಕಥನ ಅಂತ ಹೇಳ್ಬಹುದಾ? ದೇವನಲ್ಲಿ ಗುರು, ಗುರುದಿನಲ್ಲಿ ತಂದೆ, ಎಲ್ಲರನ್ನೂ ಕಾಣೋ ಒಂದು ಹಂಬಲ. ಖಂಡಿತ ಖಂಡಿತ. ಕೊನೆಯದಾಗಿ ಕೇಳುಗರು ಯೋಚಿಸೋಕೆ ಒಂದು ವಿಷಯ ಇಲ್ಲಿದೆ ನೋಡಿ. ಈ ಗೀತೆಗಳಲ್ಲಿ ದೈವಿಕ ಅಂಶಗಳು, ತ್ರಿಮೂರ್ತಿ, ದೇವ, ಗುರು ಅಥವಾ ಶಿಕ್ಷಕನ ಪಾತ್ರ, ವಿದ್ಯೆಯ ನೀಡಿದೆ, ಜೊತೆಗೆ ಅಪಾರ ಕರುಣೆ, ತ್ಯಾಗ ಅನ್ನೋ ಮಾನವೀಯ ಗುಣಗಳು, ಅಮೃತ ಹೃದಯ, ಧಾರೆ ಎರದೆ, ಇವೆಲ್ಲವನ್ನು ಸೇರಿಸಿದರಲ್ಲ, ಇದು ನಮ್ಮ ಭಕ್ತಿ ಪರಂಪರೆಯಲ್ಲಿ ನಾವು ನೋಡೋ ದೇವರು ಮತ್ತು ಗುರು ಅವರ ಕಲ್ಪನೆಗಳನ್ನ ಹೇಗೆ ನೋಡುತ್ತೆ, ಅದನ್ನೇ ಪ್ರತಿಬಿಂಬಿಸ್ತಾ ಅಥವಾ ಏನಾದರೂ ಪ್ರಶ್ನೆ ಎತ್ತುತ್ತಾ. ಈ ಕವಿಯ ತ್ರಿಮೂರ್ತಿ ಕೇವಲ ದೇವರೇನಾ, ಒಬ್ಬ ಆದರ್ಶ ಗುರು ಮಾತ್ರನಾ, ಅಥವಾ ಈ ಎರಡರ ಒಂದು ಪರಿಪೂರ್ಣ ಸಂಯೋಜನೆಯ? ಇದರ ಬಗ್ಗೆ ಆಲೋಚಿಸಬಹುದು. ಎಲ್ಲರಿಗೂ ನಮಸ್ಕಾರ. ಈ ಆಳವಾದ ನೋಟಕ್ಕೆ ಸ್ವಾಗತ. ಇವತ್ತು ನಾವು ಸುದರ್ಶನ್ KS ಅವರ, ಅಂದ್ರೆ ಅವರ ಕಾವ್ಯನಾಮ ವಿಷ್ಣುನುತ ಅಂತ, ಅವರು ರಚಿಸಿದ 2 ತ್ರಿಮೂರ್ತಿ ಗೀತೆಗಳ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೇವೆ. ಏನಿದ್ರ ವಿಶೇಷತೆ, ಆ ಭಾವನೆಗಳು, ಆ ಹಂಬಲ, ಆ ತ್ರಿಮೂರ್ತಿಯ ಚಿತ್ರಣ, ಇದನ್ನೆಲ್ಲ ಸ್ವಲ್ಪ ಬಿಡಿಸಿ ನೋಡೋಣ, ಅರ್ಥ ಮಾಡ್ಕೊಳ್ಳೋಣ. ಹೌದು, ಶುರು ಮಾಡೋದಾದ್ರೆ ನನಗಂತೂ ಮೊದಲು ಗಮನ ಸೆಳೆದಿದ್ದು ಆ ಗೀತೆಗಳು ನೇರವಾಗಿ ಶ್ರೀ ತಿರುಮೂರ್ತಿ ಅಂತ, ಇಲ್ಲಾಂದ್ರೆ ತಂದೆ ಅಂತ ಸಂಬೋಧಿಸೋ ರೀತಿ. ಅದರಲ್ಲಿ ಬರೀ ಒಂದು ಭಕ್ತಿ ಗೌರವ ಅಷ್ಟೇ ಅಲ್ಲ, ಏನೋ ಒಂಥರ ತೀವ್ರವಾದ ವೈಯಕ್ತಿಕ ಹಂಬಲ ಕಾಣಿಸುತ್ತೆ, ತುಂಬ ಹತ್ತಿರದ ಸಂಬಂಧದ ಹಾಗೆ. ನಿಜ ನಿಜ. ಆ ಒಂದು ತವಕ ಅಂತೀವಲ್ಲ, ಅದು ತುಂಬಾನೇ ಸ್ಪಷ್ಟವಾಗಿದೆ. ಮೊದಲನೇ ಗೀತೆಯಲ್ಲಿ ಬೇಗ ಬಂದು ಮುಖ ತೋರೋ ನಮ್ಮಗಿಂದು ದೇವ ಅನ್ನೋ ಸಾಲು, ಆಮೇಲೆ ಎರಡನೇ ಗೀತೆಯಲ್ಲಿ ಓ ತಂದೆ ನೀ ಓಡಿ ಬಾ ಮೊರೆ, ಕೇಳಿ ಆ ಕಾಯುವಿಕೆ ಇದೆಯಲ್ಲ, ದೇವ ನಿನ್ನಾಗಮನೆ ಕಾದಿಹೇವು ಅನ್ನೋದು. ಅದು ಬರೀ ದೇವರ ದರ್ಶನಕ್ಕಾಗಿ ಕಾಯೋದಷ್ಟೇನಾ, ಅಥವಾ ನೀವು ಹೇಳಿದ ಹಾಗೆ ಶ್ರೀರಾಮ ಕೃಷ್ಣರ ತರಹ ಇವರನ್ನ ಒಬ್ಬ ಗುರುದೇವ ಅಂತ ನೋಡೋ ಭಾವ ಇದೆಯಾ? ಖಂಡಿತವಾಗಿಯೂ ಇದೆ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ನೋಡಿ, ಇಲ್ಲಿ ದೈವತ್ವದ ಜೊತೆಗೆ ಗುರುತ್ವತ್ವವನ್ನು ಬೆರೆಸಿದ್ದಾರೆ. ಅಂಧರ ಬಾಳಿಗೆ ಜ್ಯೋತಿಯಾಗಿ ಅಂತಾರೆ, ಆಮೇಲೆ ಅಂಧರ ಬಾಳ ಬೆಳಗಿದ ರವಿಯೇ ಅಂತಾರೆ. ಇದು ಬರೀ ಕಣ್ಣಿಗೆ ಕಾಣೋ ಬೆಳಕಲ್ಲ ಅಲ್ವಾ? ಜ್ಞಾನದ ಬೆಳಕು. ಹೌದು, ಅಜ್ಞಾನವನ್ನ ಓಡಿಸೋ ಜ್ಞಾನದ ಬೆಳಕು. ಅದಕ್ಕೆ ನೇರವಾದ ಸಾಕ್ಷಿ ಅಂದ್ರೆ ಎಮ್ಮೆಲ್ಲರಿಗೂ ವಿದ್ಯೆಯ ನೀಡಿದೆ ಅನ್ನೋ ಸಾಲು. ಇದು ನೇರವಾಗಿ ಅವರನ್ನ ಗುರುವಿನ ಸ್ಥಾನದಲ್ಲಿಡುತ್ತೆ. ಹಾಗಿದ್ರೆ ಈ ವಿದ್ಯೆ ಅನ್ನೋದು ಅದು ಆಧ್ಯಾತ್ಮಿಕ ಜ್ಞಾನವಷ್ಟೇನಾ, ಅಥವಾ ಬೇರೆ ತರಹದ ವಿದ್ಯೆಯನ್ನು ಸೂಚಿಸುತ್ತಾ? ಆ ಪ್ರಶ್ನೆ ಚೆನ್ನಾಗಿದೆ. ಯಾಕಂದ್ರೆ ಅಂಧರು ಅಂದ್ರೆ ಯಾರು ಅಂತ ಯೋಚಿಸ್ಬೇಕು. ಕೇವಲ ಜ್ಞಾನ ಇಲ್ಲದವರ ಅಥವಾ ಜೀವನದಲ್ಲಿ ದಾರಿ ಕಾಣದವರ? ಬಹುಶಃ ಎರಡೂ ಇರಬಹುದು. ಅವರಿಗೆ ದಾರಿ ತೋರಿಸೋ ಬೆಳಕು ಅದು ಆಧ್ಯಾತ್ಮಿಕವೂ ಹೌದು, ಬದುಕೋಕೆ ಬೇಕಾದ ವಿದ್ಯೆಯೂ ಆಗಿರ್ಬೋದು. ಅದಕ್ಕಿಂತ ಮುಖ್ಯವಾಗಿ ನಿನ್ನ ಸರ್ವಸ್ವವನ್ನು, ನಿನ್ನ ತನು ಮನವನ್ನು ಅಂಧರಿಗೆ ಧಾರೆ ಎರೆದೆ ಅನ್ನುವಾಗ, ಓ ಹೌದು, ಆ ತ್ಯಾಗ ಇದೆಯಲ್ಲ, ಅದು ಗುರು ಅನ್ನೋ ಪಾತ್ರಕ್ಕೆ ಇನ್ನಷ್ಟು ಆಳವಾದ ಅರ್ಥ ಕೊಡುತ್ತೆ. ಸುಮ್ನೆ ಹೇಳೋದಲ್ಲ, ತನ್ನನ್ನೇ ಕೊಡೋದು. ಇನ್ನೊಂದು ವಿಷಯ, ಮೊದಲನೇ ಗೀತೆಯಲ್ಲಿ ಅಮೃತ ಹೃದಯ ಅಂತ ಒಂದು ಪದ ಬರುತ್ತೆ. ಅದು ಬರೀ ಕರುಣೆ ಅನ್ನೋದಕ್ಕಿಂತ ಏನೋ ಒಂದು ಶಾಶ್ವತವಾದ ಚೈತನ್ಯ ಕೊಡುವಂಥ ಕರುಣೆ ಅಂತ ಅನ್ಸುತ್ತೆ. ಹಾಗೆ ಎರಡನೇ ಗೀತೆಯಲ್ಲಿ ಅವರು ಬರೋದನ್ನ ಬಾನಲ್ಲಿ ಮಿಂಚುವ ಹಾಗೆ ಅಂತ ಹೋಲಿಸೋದು. ಅದು ಒಂಥರ ಅನಿರೀಕ್ಷಿತ, ಪವಾಡದ ಹಾಗೆ ಕಾಯೋತರ ಅಲ್ವಾ? ಹೌದು, ಆ ಅಮೃತ ಹೃದಯ ಅಂದ್ರೆ ಅದು ಬರೀ ಮೃದುತ್ವ ಅಲ್ಲ, ಅದೊಂದು ಜೀವ ಕೊಡುವ ಶಕ್ತಿ. ಇನ್ನು ಆ ಮಿಂಚಿನ ಹೋಲಿಕೆ ಇದೆಯಲ್ಲ, ಅದು ಬಹುಶಃ ಅವರ ಪ್ರಭಾವ ಎಷ್ಟು ತೀವ್ರವಾಗಿತ್ತು, ಎಷ್ಟು ಥಟ್ಟನೆ ಬಂತು ಅನ್ನೋದನ್ನ ಸೂಚಿಸ್ತೆ ಅನ್ಸುತ್ತೆ. ಆದ್ರೆ ಇವೆಲ್ಲಕ್ಕಿಂತ ಮುಖ್ಯವಾದ ಸಾಲು ಅಂದ್ರೆ ಬಹುಶಃ ನೀನಿಲ್ಲದಿದ್ದರೂ ನಿನ್ನಾತ್ಮ ಇಲ್ಲಿಹುದು, ಕಣಕಣಗಳಲ್ಲಿಯೂ ಚಿಮ್ಮುತಿಹುದು ಅನ್ನೋದು. ಅದು ಬಹಳ ಆಳವಾಗಿದೆ. ಅಂದ್ರೆ ಅವರು ಭೌತಿಕವಾಗಿ ಇಲ್ಲದಿದ್ರೂ ಅವರ ಚೈತನ್ಯ, ಆತ್ಮ ಎಲ್ಲೆಲ್ಲೂ ಇದೆ ಅಂತ. ಇದು ದೇವರ ಸರ್ವವ್ಯಾಪಿತ್ವದ ತರಹನ, ಅಥವಾ ಅವರ ಪ್ರಭಾವ, ಅವರ ನೆನಪುಗಳು ಅಷ್ಟು ಗಟ್ಟಿಯಾಗಿವೆ ಅನ್ನೋದಾ? ಅದೇ ನೋಡಿ, ಅಲ್ಲೊಂದು ಸೂಕ್ಷ್ಮ ವ್ಯತ್ಯಾಸ ಇದೆ. ಕಣಕಣಗಳಲ್ಲೂ ಚಿಮ್ಮುತಿಹುದು ಅಂದಾಗ ಹೌದು, ದೇವರ ಸರ್ವವ್ಯಾಪಿತ್ವದ ಧ್ವನಿ ಇದೆ. ಆದರೆ ನೀನಿಲ್ಲದಿದ್ದರೂ ಅಂತ ಶುರು ಮಾಡ್ತಾರಲ್ಲ, ಅದು ಭೌತಿಕ ಅಗಲಿಕೆಯನ್ನ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ ಇದು ಕೇವಲ ಒಂದು ಫಿಲಾಸಾಫಿಕಲ್ ಸರ್ವವ್ಯಾಪಿತ್ವ ಅನ್ನೋದಕ್ಕಿಂತ ಆ ವ್ಯಕ್ತಿಯ, ಆ ಶಕ್ತಿಯ ಪ್ರಭಾವ, ಅವರ ಆದರ್ಶಗಳು, ನೆನಪುಗಳು
ಎಷ್ಟು ಜೀವಂತವಾಗಿವೆ, ಎಲ್ಲೆಡೆ ಹರಡಿವೆ ಅನ್ನೋದನ್ನ ಕಾವ್ಯಮಯವಾಗಿ ಹೇಳೋ ರೀತಿ ಇರ್ಬೋದು. ಅವರ ಆತ್ಮ ಅಂದ್ರೆ ಅವರ ಸತ್ವ, ಅವರ ಮಾತು, ಅವರ ಬೋಧನೆಗಳು ನಮ್ ಜೊತೆ ಸದಾ ಇವೆ ಅನ್ನೋ ಒಂದು ಭರವಸೆ ಅದು. ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟು ಸೇರಿಸಿ ನೋಡಿದ್ರೆ ಈ ಗೀತೆಗಳ ಮುಖ್ಯವಾದ ಒಳನೋಟ ಏನು? ನಾವೇನ್ ತಗೋಬೋದು ಇದ್ರಿಂದ? ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಈ ಗೀತೆಗಳು ಬರೀ ದೇವರಿಗೆ ಸಲ್ಲಿಸೋ ಭಕ್ತಿಗೀತೆಗಳಲ್ಲ. ಇದರಲ್ಲಿ ದೈವತ್ವ, ಗುರುತತ್ವ ಮತ್ತೆ ಒಂದು ತಂದೆಯ ವಾತ್ಸಲ್ಯ, ಮಾರ್ಗದರ್ಶನ ಇದೆಲ್ಲವನ್ನೂ ಒಂದೇ ವ್ಯಕ್ತಿ ಅಥವಾ ಶಕ್ತಿಯಲ್ಲಿ ನೋಡುವ ಪ್ರಯತ್ನ ಇದೆ. ಒಂದು ಸಂಕೀರ್ಣವಾದ ಆದರೆ ತುಂಬ ವೈಯಕ್ತಿಕವಾದ ಅನುಭವ ಇದು. ಇಲ್ಲಿರೋ ತ್ರಿಮೂರ್ತಿ ಕೇವಲ ಪೂಜೆ ತಗೊಳ್ಳೋ ಮೂರ್ತಿಯಲ್ಲ, ಅವರು ಜ್ಞಾನ ಕೊಡುವವರು, ಕರುಣಾಮಯಿ, ತ್ಯಾಗ ಮಾಡುವವರು ಮತ್ತೆ ಭಕ್ತರು ಕರೆದಾಗ ಓಗೊಡುವ ತಂದೆ ಕೂಡ. ಈ ಹಲವು ಮುಖಗಳು ಇರೋದೇ ಇದರ ವಿಶೇಷತೆ. ಸರಿ, ಹಾಗಾದ್ರೆ ಇದೊಂದು ಕೇವಲ ಆರಾಧನೆಯ ಗೀತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೊಂದು ಸಂಬಂಧದ ಕಥನ ಅಂತ ಹೇಳ್ಬಹುದಾ? ದೇವನಲ್ಲಿ ಗುರು, ಗುರುವಿನಲ್ಲಿ ತಂದೆ, ಎಲ್ಲರನ್ನೂ ಕಾಣೋ ಒಂದು ಹಂಬಲ. ಖಂಡಿತ ಖಂಡಿತ. ಕೊನೆಯದಾಗಿ ಕೇಳುಗರು ಯೋಚಿಸೋಕೆ ಒಂದು ವಿಷಯ ಇಲ್ಲಿದೆ ನೋಡಿ. ಈ ಗೀತೆಗಳಲ್ಲಿ ದೈವಿಕ ಅಂಶಗಳು, ತ್ರಿಮೂರ್ತಿ, ದೇವ, ಗುರು ಅಥವಾ ಶಿಕ್ಷಕನ ಪಾತ್ರ, ವಿದ್ಯೆಯ ನೀಡಿದೆ, ಜೊತೆಗೆ ಅಪಾರ ಕರುಣೆ, ತ್ಯಾಗ ಅನ್ನೋ ಮಾನವೀಯ ಗುಣಗಳು, ಅಮೃತ ಹೃದಯ, ಧಾರೆ ಎರದೆ ಇವೆಲ್ಲವನ್ನು ಸೇರಿಸಿದರಲ್ಲ, ಇದು ನಮ್ಮ ಭಕ್ತಿ ಪರಂಪರೆಯಲ್ಲಿ ನಾವು ನೋಡೋ ದೇವರು ಮತ್ತು ಗುರು ಅವರ ಕಲ್ಪನೆಗಳನ್ನ ಹೇಗೆ ನೋಡುತ್ತೆ ಅದನ್ನೇ ಪ್ರತಿಬಿಂಬಿಸ್ತಾ ಅಥವಾ ಏನಾದರೂ ಪ್ರಶ್ನೆ ಎತ್ತುತ್ತಾ. ಈ ಕವಿಯ ತ್ರಿಮೂರ್ತಿ ಕೇವಲ ದೇವರೇನಾ, ಒಬ್ಬ ಆದರ್ಶ ಗುರು ಮಾತ್ರನಾ, ಅಥವಾ ಈ ಎರಡರ ಒಂದು ಪರಿಪೂರ್ಣ ಸಂಯೋಜನೆಯ? ಇದರ ಬಗ್ಗೆ ಆಲೋಚಿಸಬಹುದು.